ಹಲೋ ಹಾಯ್, ಹೇಗಿದ್ದೀರಾ ಎಲ್ಲರೂ? ಇದು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾಗ ತಗೊಂಡಿದ್ದ ವೀಡಿಯೋ. ಅವರಲ್ಲಿ ಗಿಡಗಳು ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಸೊ ನಿಮಗೆ ತೋರಿಸೋಣ ಅನ್ನಿಸ್ತು. ಡಿಫ್ರೆಂಟ್ ವೆರೈಟೀಸ್ ಆಫ್ ರೋಸಸ್ ಎಲ್ಲ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡ, ತುಂಬ ಇರುತ್ತೆ ನೋಡಿ. ರೆಡ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿದಾಗ ನನಗೆ ಖುಷಿಯಾಗಿ ನಿಮಗೂ ತೋರಿಸೋಣ ವಿಡಿಯೋ ಮಾಡಿಬಿಟ್ಟು ಅಂತ ವಿಡಿಯೋ ಮಾಡಿದೆ. ವೆರೈಟೀಸ್ ಆಫ್ ಎಲ್ಲ ನೆಲದಲ್ಲೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ ನೋಡಿ. ಇದು ಮೊಗ್ಗಲ್ಲಿ ಒಂದು ಕಲರ್ ಇರುತ್ತೆ, ಅದು ತುಂಬ ಫುಲ್ ಅರಳಿದ ಮೇಲೆ ಬೇರೆ ಒಂದು ಡಬಲ್ ಕಲರ್ಗೆ ತಿರುಗುತ್ತೆ ನೋಡಿ. ಎಷ್ಟು ಡಬಲು ಅಲ್ಲ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತ. ನೋಡುವಾಗ ಅನಿಸುತ್ತೆ ಕಿತ್ತು ಮುಡ್ಕೋಬೇಕು ಅಂತ, ಬಟ್ ಗಿಡದಲ್ಲಿರೋದೇ ಚೆಂದ ಅಂತ ಗಿಡದಲ್ಲೇ ಬಿಡ್ತೀವಿ ನೋಡಿ. ಇದು ಅಷ್ಟೇ, ಗಿಡ ತುಂಬ ಇರುತ್ತೆ. ಇವರೆಲ್ಲ ನೆಲದಲ್ಲೇ ಹಾಕೋದ್ರಿಂದ ನನಗೂ ಈ ಥರ ಪ್ಲ್ಯಾಂಟ್ಗಳೆಲ್ಲ ಮಾಡಬೇಕು ಅಂತ ತುಂಬ ಇಷ್ಟ. ಆದರೆ ನಮಗಿಲ್ಲಿ ಜಾಗ ಇಲ್ಲ. ಟೆರೆಸ್ ಮೇಲೆ ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಪಾಟ್ಗಳನ್ನ ಇಟ್ಬಿಟ್ಟು ಅದಂತ ಬೆಳೆಯೋದೂ ಇಲ್ಲ. ಇವರು ಎಲ್ಲ ನೆಲದಲ್ಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿ, ಇದರಲ್ಲೆಲ್ಲ ಯಾವಾಗಲೂ 365 ಡೇಸೂ ಹೂವು ಇರುತ್ತೆ, ಯಾವಾಗಲೂ ಹೂ ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವರು ಗೊಬ್ಬರ ಅಂತ ಆ ಥರ ಏನೂ ಬಳಸೋದಿಲ್ಲ. ಗೊಬ್ಬರ ಅಂದರೆ ಇವ್ರದ್ದು ಇವಾಗ ತರಕಾರಿ ವೇಸ್ಟು, ಇವಾಗ ಅದೇ ಕಿಚನ್ ವೇಸ್ಟೇ ನಾರ್ಮಲಿ ಜಾಸ್ತಿ ಬಳಸ್ತಾರೆ. ವೆರೈಟೀಸ್ ಆಫ್ ಹೂವು ಅದರಲ್ಲೇ, ಅಂದರೆ ಗಿಡಗಳು ತುಂಬ ಬೆಳೆಸೋದೆಲ್ಲ ಇವರು ಬರೀ ಈ ಥರ ಕಿಚನ್ ವೇಸ್ಟಲ್ಲೇ ಬೆಳೆಸ್ತಾರೆ. ಗೊಬ್ಬರ ಅಂತೇನು ಆರ್ಗ್ಯಾನಿಕ್ ಏನು ಆರ್ಗ್ಯಾನಿಕ್ಕೇ ಹಾಕೋದು, ಇದು ರಾಸಾಯನಿಕ ಏನೂ ಬಳಸೋದೇ ಇಲ್ಲ ಅವರು ನೋಡಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಕಲರ್ ಅಲ್ವಾ, ತುಂಬ ಚೆನ್ನಾಗಿದೆ. ಇದು ದಾಸವಾಳ ನೋಡಿ, ಒಂಥರ ಪಿಂಕಿಶ್, ತುಂಬ ಚೆನ್ನಾಗಿದೆ. ಇದೆಲ್ಲ ಪಾಟಲ್ಲಿ ಹಾಕಿದ್ದಾರೆ ನೋಡಿ. ಇದು ದಾಸವಾಳನೇ ಪಾಟಲ್ಲಿ ಹಾಕಿರೋದು ಇವೆಲ್ಲ. ದಾಸವಾಳನೂ ಅಷ್ಟೇ ವೆರೈಟೀಸ್ ಆಫ್ ಕಲರ್ಸ್. ಇನ್ನೂ ಒಂದು ಯೆಲ್ಲೋ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ, ದೊಡ್ಡದಾಗುತ್ತೆ. ಪ್ರಾಬಬ್ಲಿ ನಾನು ಅದ್ರ ವೀಡಿಯೋ ಮಾಡಿಲ್ಲ ಅನಿಸುತ್ತೆ. ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ, ಈ ಹೂವು ಏನು ಅಂತ. ಇದು ಅಷ್ಟೇ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ, ನನಗಂತೂ ತುಂಬ ಇಷ್ಟ. ನನಗೆ ಗಿಡಗಳು ಬೆಳೆಸೋದೆಲ್ಲ ತುಂಬ ಇಷ್ಟ. ಬಟ್ ಇಲ್ಲಿ ನನಗೆ ಸೌಕರ್ಯ ಅಷ್ಟು ಇಲ್ಲದೇ ಇರೋದ್ರಿಂದ ಹಾಕಿದ್ದೀನಿ. ಬಟ್ ಇಷ್ಟು ಏನು ದಷ್ಟಪುಷ್ಟವಾಗಿ ಏನೂ ಬರೋದಿಲ್ಲ ನಮ್ಮಲ್ಲಿ ಇಲ್ಲ ಹಾಕಿದ್ರೆ. ಇವೆಲ್ಲ ಇದು ನಮ್ಮ ಅಮ್ಮನ ಮನೆಯದಲ್ಲ, ನಮ್ಮ ಅಮ್ಮನ ಮನೆಯದು ಪಕ್ಕದ ಮನೆಯಲ್ಲಿ ಅವರ ಅಣ್ಣ ಒಬ್ಬರು ಅಣ್ಣ, ಅದು ಅವ್ರಿಗೆ ಎಷ್ಟು ಇಷ್ಟ ಗಿಡಗಳಂದರೆ ನೋಡಿ. ಸೇವಂತಿಗೆ ಗಿಡಗಳು ಎಷ್ಟು ವೆರೈಟಿ ಕಲರ್ಸು, ಅಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾರೆ. ನನಗೆ ಇದು ನೋಡಿ ಪರ್ಟಿಕ್ಯುಲರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಯೆಲ್ಲೋನ ಗ್ರೀನ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ. ತುಂಬ ಖುಷಿ ಆಗುತ್ತೆ ಗಿಡಗಳು ನೋಡೋಕ್ಕೆ ನನಗಂತೂ. ಅಣ್ಣ ಅಷ್ಟು ಇದಾಗಿ ಪೋಷಣೆ ಮಾಡ್ತಾರೆ. ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಬರುವಾಗ ಒಂದು 10 ಟೈಪ್ಸ್ ಆಫ್ ವೆರೈಟೀಸ್ ಆಫ್ ದಾಸವಾಳ ಹೈಬಿಸ್ಕಸ್ ತಂದು ನಡ್ತೀನಿ, ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಅವಾಗ ಬಂದು ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ ನನಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನನಗೆ ತುಂಬ ಇಷ್ಟ ಆಗಿದ್ದು. ಒಂಥರ ಮೆರೂನ್ ಕಲರ್ ಇದೆ, ಯೆಲ್ಲೋ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಅದೇ ನೋಡಿ, ಇದು ನೋಡಿ ಕಡ್ಡಿ ಹೂ ಥರ ಇದೆ. ಅದ್ರದ್ದು ಪೆಟಲ್ಸ್ ನೋಡಿ, ಕಡ್ಡಿ ಥರ ಇದೆ ನೋಡಿ, ಕಡ್ಡಿ ಆಗಿದೆ ನೋಡಿ ಪೆಟಲ್ಸು, ಎಷ್ಟು ಚೆನ್ನಾಗಿದೆ. ನಿಮಗೂ ಈ ಥರ ಯಾರಿಗಾದರೂ ಈ ಥರ ಗಿಡಗಳು ಬೆಳೆಸೋದು, ನಾರ್ಮಲಿ ಎಲ್ರಿಗೂ ಇಷ್ಟ ಇರುತ್ತೆ ಗಿಡಗಳು ಬೆಳೆಸೋದು, ಯಾರಿಗೂ ಇಷ್ಟ ಇಲ್ಲ ಹೇಳಿ. ಅದಕ್ಕೆ ಇರುವ ಜಾಗ ಸಿಕ್ಕಿದ್ರೆ ಎಲ್ಲರೂ ಮಾಡ್ತಾರೆ. ಗಿಡಗಳು ಬೆಳೆಸೋದು ಎಲ್ರಿಗೂ ಇಷ್ಟ. ನಮ್ಮವ್ರಿಗೂ ಅಷ್ಟೇ, ನಮ್ಮನೇಲೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಇಷ್ಟ ಗಿಡಗಳು ಬೆಳೆಸೋದು. ಆದರೆ ನಮ್ಮದು ಸಮಯ ಅದರದ್ದೆಲ್ಲ ಅಭಾವದಿಂದ ಸಾಧ್ಯ ಆಗ್ತಾಯಿಲ್ಲ, ಜಾಗ ಸಮಯದೆಲ್ಲ ಅಭಾವದಿಂದ. ನೋಡಿ ಎಷ್ಟು ವೆರೈಟೀಸ್ ಆಫ್ ಸೇವಂತಿಗೆ ಹಾಕಿದ್ದಾರೆ ಇವಣ್ಣ. ಇಲ್ಲಿ ನೋಡಿ, ಈ ಸೇವಂತಿಗೆ ನೋಡಿ, ಗ್ರೀನ್ ಯೆಲ್ಲೋನ ಏನೋ ಒಂಥರ ಏನು ಗುಂಡಾಗಿದೆ ಅಂತ, ದೊಡ್ಡದಾಗಿ ಅರಳೋದು ಇಲ್ಲ ನೋಡಿ, ಗುಂಡಾಗಿ. ಮಲ್ಲಿಗೆಯಲ್ಲೇನು ಚೆಂಡು ಹೂವು ಅಂತಾರಲ್ಲ ಅದ್ರ ಥರ ಇದೆ ನೋಡಿ. ಇದು ಅಷ್ಟೇ ಚೆನ್ನಾಗಿದೆ. ಎಲ್ರಿಗೂ ನನಗೆ ಮನೆಗೆ ಹೋದರೆ ಇದೇ ಜಾಸ್ತಿ ಖುಷಿ ಆಗೋದು, ಊರಿಗೆ ಹೋದರೆ ಅಂದರೆ ಅವರೆಲ್ಲ ನೆಲದಲ್ಲಿ ಹಾಕೋದ್ರಿಂದ ಗಿಡಗಳೆಲ್ಲ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಪಾಟ್ಗಳಲ್ಲಿ ಹಾಕೋದಕ್ಕಿಂತಲೂ ನೆಲದಲ್ಲಿ ಬೆಳೆಸುವಾಗ ಅದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವಿಲ್ಲೆಲ್ಲ ಜಾಸ್ತಿ ಎಲ್ಲ ಪಾಟಲ್ಲೇ ಹಾಕೋದ್ರಿಂದ ಅಷ್ಟು ಬರುತ್ತೆ ಕೆಲವರಿಗೆ, ಬಟ್ ನನ್ನಲ್ಲಿ ಏನೋ ಅಂತ ಬರ್ತಾಯಿಲ್ಲ. ನಾನು ಅಷ್ಟೇ ಎಲ್ಲ ವೆಜಿಟೇಬಲ್ ವೇಸ್ಟ್ ಒಂದೂ ನಾನು ವೇಸ್ಟಿಗೆ ಹಾಕೋದೇ ಇಲ್ಲ, ಎಲ್ಲ ಗಿಡಕ್ಕೇ ಹಾಕ್ತೀನಿ. ಆದ್ರೂ ಅಂಥ ಏನು ಇದಾಗಿ ಬರೋದಿಲ್ಲ. ಮಣ್ಣು ಅವಾಗವಾಗ ಏನೋ ಚೇಂಜ್ ಮಾಡ್ತಾ ಇರಬೇಕು ಅನಿಸುತ್ತೆ. ಅದರದ್ದೆಲ್ಲ ಅಷ್ಟೊಂದು ಸಮಯ ಪೇಷನ್ಸ್ ಎಲ್ಲ ಇಲ್ಲದೇ ಇರೋದ್ರಿಂದ ಅಷ್ಟಕ್ಕಷ್ಟಾಗಿ ಬರುತ್ತೆ ಎಲ್ಲನೂ.
ನೋಡಿ ಆ್ಯಂಥೋರಿಯಮು ಅಷ್ಟೇ. ಆ್ಯಂಥೋರಿಯಮ್ ನಮ್ಮ ಕೊಡಗಲ್ಲಿ ಸಾಮಾನ್ಯ ಎಲ್ಲರೂ ಮನೆಯಲ್ಲೂ ಇರುತ್ತೆ ಆ್ಯಂಥೋರಿಯಮ್ಮು. ನೋಡಿ ವೆರೈಟೀಸ್ ಆಫ್ ಕಲರ್ಸ್ ಆ್ಯಂಥೋರಿಯಮ್ ಇದೆ ನೋಡಿ. ಇದೇ ಅಷ್ಟು ಇದು ಇಲ್ಲೆಲ್ಲ ನಾನೊಂದು ಗಿಡ ತಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇದು 500-600 ರೂಪಾಯಿ ಇರುತ್ತೆ ಒಂದು ಗಿಡ. ಅಂತ ಪುಟ್ಟ ಗಿಡ ಆದರೆ ಅಷ್ಟೇ ಒಂದು ಕಡಿಮೆ 200-300ಕ್ಕೆ ಸಿಗುತ್ತೆ. ಚೆನ್ನಾಗಿ ಪುಷ್ಟಿಯಾಗಿ ಬೆಳೆದಿರೋ ಗಿಡ ಆದರೆ 600-700 ರೂಪಾಯಿ ಎಲ್ಲ ಕೇಳ್ತಾರೆ ಒಂದು ಗಿಡ. ಇಲ್ಲಿ ನಮ್ಮ ಕೊಡಗಲ್ಲಿ ಇದು ಸಾಮಾನ್ಯ. ನೋಡಿ ಇದು ನೋಡಿ ಒಂದು ಮೆರೂನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಮನೇಲಿ ಕೊಡಗಲ್ಲಿ ಸಾಮಾನ್ಯವಾಗಿ ಆ್ಯಂಥೋರಿಯಮ್ ಇದ್ದೇ ಇರುತ್ತೆ. ಅದಕ್ಕೆ ಅಂತಲೇ ಒಂದಷ್ಟು ಜಾಗ ಬಿಟ್ಟಿರ್ತಾರೆ ಕೊಡಗಲ್ಲಿ ಆ್ಯಂಥೋರಿಯಮ್ ಬೆಳೆಸೋದು ಅಂತಲೇ. ಅದಕ್ಕೆ ನಾವು ಈ ಗ್ರೀನ್ ನೆಟ್ಟೆಲ್ಲ ಹಾಕಿ ನೀಟಾಗಿ ಅದನ್ನೇ ಬೆಳೆಸ್ತಾರೆ ತುಂಬ ಜನ ಆ್ಯಂಥೋರಿಯಮ್ನೇ. ಹೀಗೆ ನೋಡಿ ಇದು ಯಾವ ಗಿಡ ಅಂತ ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಇದೆಲ್ಲ ವೆರೈಟೀಸ್ ಆಫ್ ಫ್ಲವರ್ಸು. ಓಕೆ, ಇಷ್ಟೇ ಗಿಡಗಳು. ಓಹೋ, ಇದು ಗಾಂಧಾರಿ ಗಿಡ ಗೊತ್ತಾ? ಗಾಂಧಾರಿ ಮೆಣಸಿನ್ಕಾಯಿ ನನ್ನದಂತೂ ಫೇವ್ರೇಟು. ನಾನು ಮನೇಲಿ ಹಾಕಿದ್ದೀನಿ ನೋಡಿ. ಇದೊಂದು ಗಾಂಧಾರಿ ಮೆಣಸಿನ್ಕಾಯಿ, ಇದು ಚೆನ್ನಾಗಿದೆ. ಅದಕ್ಕೆ ಅದು ಇರಲಿ ಅಂತ ಹಾಕ್ತೆ. ಇದು ನಮ್ಮ ಅಮ್ಮನ ಮನೆ ಇದೆ. ಇದು ನೋಡಿ, ಇದು ತುಂಬ ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಅಮ್ಮನ ಮನೆಯಲ್ಲಿ. ನಮ್ಮ ಅತ್ತಿಗೆ ತುಂಬ ಜಾಸ್ತಿ ಬೆಳೆಸಿದ್ದಾರೆ. ಇದು ಸುಮಾರು ಇದೆ, ಈ ಥರ ವೆರೈಟೀಸ್ ಆಫ್ ಕಲರ್ಸ್ ಇದೆ ನೋಡಿ. ಇದೊಂಥರ ಪಿಂಕ್ ಶೇಡ್ದು ತುಂಬ ಚೆನ್ನಾಗಿದೆ. ಹಾಗೆ ನನಗೆ ಖುಷಿ ಆಯಿತು ಗಿಡಗಳು ನೋಡಿ ನಿಮಗೂ ತೋರಿಸೋಣ ಅನ್ನಿಸ್ತು ನೋಡಿ. ಅಲ್ಲೆಲ್ಲ ಕಾಫಿನೂ ಬಿದ್ದಿದೆ ನೋಡಿ, ಕೆಳಗಡೆ ಎಲ್ಲ ಕಾಫಿ ಬೀನ್ಸು ನೋಡಿ. ಅಷ್ಟೇ ಇವತ್ತಿನ ವಿಡಿಯೋ. ಆವಾಗ ಎಲ್ರಿಗೂ ಧನ್ಯವಾದಗಳು. ಇದೇ ಥರ ಮುಂದೆನೂ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. Touch the sky, feeling bolder.